ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಚೈತ್ರಿಕಾ. ಗಿಡಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈಗೊಂದು 2 ವರ್ಷದಿಂದ ಇಡೀ ಪ್ರಪಂಚ ಕೊರೋನಾದಿಂದ ಬಳಲ್ತಾ ಇತ್ತು. ಆಗ ಈ ಗಿಡಮೂಲಿಕೆ ಎಲ್ಲರಿಗೂ ಪರಿಚಿತವಾದದ್ದು. ಅದಕ್ಕಿಂತ ಮುಂಚೆನೂ ಬಹುಶಃ ಹಲವರಿಗೆ ಗೊತ್ತಿತ್ತೇನೋ, ಆದರೆ ಈ ಕೊರೋನಾ ಬಂದ ಮೇಲೆ ಇದು ತುಂಬ ಜನಪ್ರಿಯವಾದಂತಹ ಸಸ್ಯ. ನಿಮಗೆಲ್ಲ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಯಾವ ಗಿಡಮೂಲಿಕೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಹಾಗಾದರೆ ನೋಡೋಣ ಆ ಗಿಡಮೂಲಿಕೆ ಯಾವುದು ಅಂತ. ಈ ದಿನ ನಾನು ನಿಮಗೆ ಅಮೃತ ಬಳ್ಳಿಯ ಪರಿಚಯವನ್ನು ಮಾಡಿಕೊಡ್ತೀನಿ. ಇದನ್ನು ಸಂಸ್ಕೃತದಲ್ಲಿ ಗುಡೂಚಿ ಅಂತ ಹೇಳಿ ಕರೀತಾರೆ, ತಮಿಳಿನಲ್ಲಿ ಸೀಂದಿಲ್ ಹಾಗೂ ತೆಲುಗಿನಲ್ಲಿ ತಿಪ್ಪಟಿಗೆ, ಮಲಯಾಳಂನಲ್ಲಿ ಚಿತ್ತಾಮೃತು ಅಂತ ಹೇಳಿ ಕರೀತಾರೆ. ಈ ಅಮೃತ ಬಳ್ಳಿ ಇದರ ವೈಜ್ಞಾನಿಕ ಹೆಸರು ಟೀನೋಸ್ಪೋರಾ ಕಾರ್ಡಿಫೋಲಿಯಾ. ಇದು ಮೆನಿಸ್ಪರ್ಮೇಸಿ ಅನ್ನುವಂತಹ ಕುಲಕ್ಕೆ ಸೇರಿದ್ದು. ಈ ಅಮೃತ ಬಳ್ಳಿ ಭೂಮಿಗೆ ಹೇಗೆ ಬಂತು ಅನ್ನೋದಕ್ಕೆ ಒಂದು ಪೌರಾಣಿಕ ಕಥೆ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಕ್ಷಸರು ಮತ್ತು ದೇವತೆಗಳು ಸಮುದ್ರ ಮಂಥನ ಮಾಡಿದ್ರು. ಯಾಕೆ ಮಾಡಿದ್ರು? ಅಮೃತವನ್ನು ಪಡೆಯೋದಕ್ಕೋಸ್ಕರ. ಹಾಗೆ ಬಂದ ಅಮೃತವನ್ನು ವಿಷ್ಣು ಮೋಹಿನ ರೂಪದಲ್ಲಿ ಎಲ್ಲರಿಗೂ ಹಂಚ್ತಾ ಇದ್ರಂತೆ. ಆಗ ಕೆಲವೊಂದು ಹನಿಗಳು, ಆ ಅಮೃತದ ಕೆಲವೊಂದು ಹನಿಗಳು ಭೂಮಿಗೆ ಬಿದ್ದುವಂತೆ. ಆ ಹನಿಗಳಿಂದ ಉತ್ಪತ್ತಿಯಾದಂತಹ ಸಸ್ಯವೇ ಈ ಅಮೃತ ಬಳ್ಳಿ ಅನ್ನುವಂಥ ಒಂದು ಪೌರಾಣಿಕ ಕಥೆ ಇದೆ. ಈ ಅಮೃತ ಬಳ್ಳಿ ನೋಡಕ್ಕೆ ಹೇಗಿರುತ್ತೆ ಅಂತ ನೋಡೋಣ. ಇದೊಂದು ಆ ಹೆಸರಿನಲ್ಲೇ ಇರೋ ಹಾಗೆ ಇದೊಂದು ಬಳ್ಳಿ. ಇದರ ಎಲೆಗಳು ಹೃದಯದ ಆಕಾರದಲ್ಲಿ ಇರುತ್ತೆ. ಹಾಗಾಗಿಯೇ ಇದರ ವೈಜ್ಞಾನಿಕ ಹೆಸರಿನಲ್ಲಿ ಕಾರ್ಡಿಫೋಲಿಯಾ ಅಂತ ಇರೋದು. ಕಾರ್ಡಿ ಅಂದರೆ ಹಾರ್ಟ್ ಶೇಪ್ಡ್ ಅಥವಾ ಹೃದಯದ ಆಕಾರ ಅಂತ, ಫೋಲಿಯಾ ಅಂತಂದರೆ ಎಲೆಗಳು ಅಂತ. ಈ ಹೃದಯದ ಆಕಾರದ ಎಲೆಗಳಿರೋದ್ರಿಂದನೇ ಇದಕ್ಕೆ ಕಾರ್ಡಿಫೋಲಿಯಾ ಅಂತ ಹೆಸರು ಬಂದಿರೋದು. ಈ ಅಮೃತ ಬಳ್ಳಿಯಲ್ಲಿ ಗಂಡು ಹೂವು ಮತ್ತು ಹೆಣ್ಣು ಹೂವು ಬೇರೆ ಬೇರೆ ಗಿಡಗಳಲ್ಲಿ ಇರುತ್ತೆ. ಹಾಗಾಗಿನೇ ನಾವು ಗಂಡು ಅಮೃತ ಬಳ್ಳಿ ಮತ್ತು ಹೆಣ್ಣು ಅಮೃತ ಬಳ್ಳಿ ಅಂತ ವಿಭಾಗ ಮಾಡಬಹುದು. ಹಾಗೆ ಕೆಲವ್ರ ಮನೆಯಲ್ಲಿ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಅಮೃತ ಬಳ್ಳಿ ಇದೆ, ಆದರೆ ನಾವು ಯಾವತ್ತೂ ಅದ್ರ ಹಣ್ಣು ನೋಡೇ ಇಲ್ಲ ಅಂತ. ಯಾಕೆ ಅಂತಂದರೆ ಅವ್ರ ಮನೇಲಿ ಇರುವಂತಹ ಗಿಡ ಆ ಗಂಡು ಅಮೃತ ಬಳ್ಳಿ ಆಗಿದ್ರೆ ಅದರಲ್ಲಿ ಹೂ ಬಂದ್ರೂ ಕಾಯಿ ಬರಲ್ಲ. ಅಮೃತ ಬಳ್ಳಿಯ ಹೂಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ಈ ಹೂಗಳು ಗೊಂಚಲಿನಲ್ಲಿ ಬಿಡುತ್ತೆ, ತಿಳಿ ಹಳದಿ ಬಣ್ಣದಿಂದ ಕೂಡಿರುತ್ತೆ. ಅಂದರೆ ಇದರ ಕಾಯಿಗಳು ವೃತ್ತಾಕಾರವಾಗಿದ್ದು ಮೊದಲು ಹಸಿರು ಬಣ್ಣ ಇರುತ್ತೆ, ನಂತರದಲ್ಲಿ ಕಡು ಕೆಂಪು ಬಣ್ಣವನ್ನು ಹೊಂದುತ್ತೆ. ಈ ಹಣ್ಣಿನ ಒಳಗಡೆ ಹಲವಾರು ಬೀಜಗಳಿರುತ್ತೆ, ಹಾಗೂ ಈ ಬೀಜಗಳೇನಿದೆ ಇದು ಅರ್ಧಚಂದ್ರಾಕೃತಿಯಲ್ಲಿ ಇರುತ್ತೆ. ಈ ಅಮೃತ ಬಳ್ಳಿಯ ಕಾಂಡವನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ, ಹಾಗೆ ಎಲೆಗಳನ್ನು ಸಹ ಉಪಯೋಗ ಮಾಡ್ತಾರೆ. ಅಮೃತ ಬಳ್ಳಿ ಸ್ವಲ್ಪ ಕಹಿಯಾಗಿದ್ದು ಮತ್ತು ಕಷಾಯ ರಸವನ್ನು ಅಂದರೆ ಒಗರಾಗಿದ್ದು ಸ್ವಲ್ಪ ಸಿಹಿಯಾಗಿರುತ್ತೆ, ಹಾಗೂ ಇದು ಉಷ್ಣ ಗುಣವನ್ನು ಹೊಂದಿರುತ್ತೆ. ಇದನ್ನು ಆಯುರ್ವೇದದಲ್ಲಿ ಎಲ್ಲ ರೀತಿಯ ಜ್ವರಗಳಲ್ಲಿ, ಅಂದರೆ ಈ ಮಲೇರಿಯಾ, ಡೆಂಗಿ ಇಂಥ ಜ್ವರಗಳಲ್ಲೂ, ಸಾಮಾನ್ಯ ಜ್ವರದಿಂದ ಹಿಡಿದು ಈ ರೀತಿಯ ವಿಷಮ ಜ್ವರಗಳಲ್ಲೂ ಸಹ ಉಪಯೋಗ ಮಾಡ್ತಾರೆ. ಹಾಗೆ ಪ್ರಮೇಹದಲ್ಲಿ, ವಾತರಕ್ತದಲ್ಲಿ, ಬೇರೆ ಬೇರೆ ರೀತಿಯ ಸಂಧಿ ನೋವುಗಳಲ್ಲಿ, ಹಾಗೆ ಇನ್ನಿತರ ಚರ್ಮದ ಕಾಯಿಲೆಗಳಲ್ಲಿ ಸಹ ನಾವು ಇದನ್ನು ಉಪಯೋಗ ಮಾಡ್ತೀವಿ. ಅದಲ್ಲದೆ ಈ ಅಮೃತ ಬಳ್ಳಿ ಕಣ್ಣಿಗೂ ಒಳ್ಳೆಯದು, ನಮ್ಮ ಹೃದಯಕ್ಕೆ ಒಳ್ಳೆಯದು, ಹಾಗೆ ಇದೊಂದು ಮೇಧ್ಯ ಕೂಡ. ಮೇಧ್ಯ ಅಂದರೆ ನಮ್ಮ ಮೆದುಳಿನ ಮೇಲೆ ಇದು ಕಾರ್ಯವನ್ನು ಮಾಡುತ್ತೆ. ಅಲ್ಲದೆ ಇದೊಂದು ರಸಾಯನ ಅಂತಂದರೆ ನಮ್ಮ ವೃದ್ಧಾಪ್ಯವನ್ನು ಮುಂದೂಡಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ವಯಸ್ಯ ರಸಾಯನಿ ಅನ್ನೋ ಹೆಸರಿನಿಂದ ಕೂಡ ಕರೀತಾರೆ. ನಾನು ಮೊದಲೇ ಹೇಳಿದಾಗೆ ಈ ಅಮೃತ ಬಳ್ಳಿ ಕೊರೋನಾ ಸಮಯದಲ್ಲಿ ಅತಿ ಜನಪ್ರಿಯವಾಗಿತ್ತು. ಎಲ್ಲರೂ ಏನು ಹೇಳೋಕ್ಕೆ ಶುರು ಮಾಡಿದ್ರು ಅಂದರೆ, ನೀವು ಅಮೃತ ಬಳ್ಳಿ ಕಷಾಯ ತಗೊಂಡ್ರೆ ನಿಮಗೆ ಕೊರೋನಾ ಬರಲ್ಲ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಹಾಗಾದರೆ ಯಾವುದೋ ಒಂದು ಗಿಡದ ಕಷಾಯವನ್ನು ತಗೊಂಡ್ರೆ ನಿಜವಾಗ್ಲೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತಾ? ಆಯುರ್ವೇದದಲ್ಲಿ ಎಲ್ಲೂ ಸಹ ನೀವು ಅಮೃತ ಬಳ್ಳಿ ಕಷಾಯ ತಗೊಂಡ್ರೆ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ನಿಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ ಅಂತ ಹೇಳೇ ಇಲ್ಲ. ಹಾಗಾದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು ಅಥವಾ ಅದನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ನೋಡಿದ್ರೆ, ನೀವು ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡಬೇಕು. ಅಂದರೆ ಬೇಗ ಮಲಗಿ ಬೇಗ ಏಳಬೇಕು. ಸರಿಯಾದ ರೀತಿಯಲ್ಲಿ ನಿಮ್ಮ ದೇಹಕ್ಕೆ ಪುಷ್ಟಿಯನ್ನು ಕೊಡುವಂತಹ ಹಿತವಾದಂತಹ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಅದಲ್ಲದೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಮನಸ್ಸು ಕೂಡ ಅತ್ಯಮೂಲ್ಯವಾದದ್ದು. ಅಂದರೆ ನಿಮಗೆ ಕೋಪ,
ಹೆಚ್ಚು ಆತಂಕ, ಒತ್ತಡ ಅಥವಾ ಯಾರ್ದೋ ಬಗ್ಗೆ ನಿಮಗೆ ಅಸೂಯೆ, ಭಯ, ಈ ರೀತಿಯ ನೆಗೆಟಿವ್ ಎಮೋಷನ್ಸ್ ಏನು ಹೇಳ್ತೀವಲ್ಲ, ಇದು ಕೂಡ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ಯಾವಾಗಲೂ ಋಣಾತ್ಮಕ ಚಿಂತನೆಗಿಂತ ಧನಾತ್ಮಕವಾಗಿ ಚಿಂತನೆ ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಅಂಥವರಲ್ಲಿ ಹೆಚ್ಚಾಗುತ್ತೆ. ಇದೆಲ್ಲದನ್ನು ಮಾಡಿ ನಂತರದಲ್ಲಿ ಇದರ ಜೊತೆಗೆ ನೀವು ಯಾವುದಾದ್ರೂ ಕಷಾಯವನ್ನು, ಅದು ದಿನ ಅಲ್ಲ, ಯಾವಾಗಲಾದರೂ ಒಮ್ಮೆ ಔಷಧದ ರೂಪದಲ್ಲೋ ಅಥವಾ ಆಹಾರದ ರೂಪದಲ್ಲೋ ತಗೊಂಡಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಇನ್ನು ಮುಂದೆ ಯಾರಾದರೂ ಹೇಳಿದ್ರೆ ಇದ್ಯಾವುದೋ ಕಷಾಯ ತಗೊಳ್ಳಿ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ಮಾಡಬೇಡಿ. ಯಾಕೆಂದರೆ ಕೆಲವೊಂದು ದ್ರವ್ಯಗಳನ್ನು, ಕೆಲವೊಂದಲ್ಲ ಎಲ್ಲ ಈ ರೀತಿಯ ಗಿಡಮೂಲಿಕೆಗಳನ್ನು ನೀವು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಅದರ ಪ್ರಮಾಣವನ್ನು ನೋಡದೆ ಅತಿ ಹೆಚ್ಚು ದೀರ್ಘಕಾಲ ಅದನ್ನು ಹಾಗೆ ಸೇವನೆ ಮಾಡ್ತಾ ಇದ್ರೆ ಅದು ಇನ್ನೊಂದು ರೋಗಕ್ಕೆ ಎಡೆ ಮಾಡಿ ಕೊಡುತ್ತೆ. ಹಾಗಾಗಿ ಈ ರೀತಿಯ ಗಿಡಮೂಲಿಕೆಗಳನ್ನು ನೀವು ಬಳಸೋದಕ್ಕಿಂತ ಮುಂಚೆ ಒಬ್ಬ ವೈದ್ಯರ ಬಳಿ, ಆಯುರ್ವೇದ ವೈದ್ಯರ ಬಳಿ ಸಲಹೆಯನ್ನು ತಗೊಂಡು ಆಮೇಲೆ ಉಪಯೋಗ ಮಾಡಿ. ಹಾಗಾದರೆ ಈ ಅಮೃತ ಬಳ್ಳಿಯನ್ನು ನೀವು ಮನೆಯಲ್ಲಿ ಉಪಯೋಗ ಮಾಡ್ಕೋಬಹುದಾ ಅಥವಾ ಮಾಡ್ಕೊಳ್ಳೋದಾದರೆ ಯಾವ ರೀತಿ ಉಪಯೋಗ ಮಾಡ್ಕೋಬಹುದು ಅಂತ ನೋಡೋಣ. ಅಮೃತ ಬಳ್ಳಿಯ ಎಲೆಗಳೇನಿರುತ್ತೆ ಅಂದರೆ ಚಿಗುರು ಎಲೆಗಳು ತುಂಬ ಬೆಳೆದಿರುವಂಥದ್ದು ಅಲ್ಲ, ತುಂಬ ಚಿಗುರು ಇರುವಂಥದ್ದು ಅಲ್ಲ, ಮಧ್ಯದ ಸ್ಥಿತಿಯಲ್ಲಿರುವಂಥದ್ದು. ಆ ಎಲೆಗಳನ್ನು ನೀವು ಚಟ್ನಿ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬಹುದು, ಅಥವಾ ಅದರಲ್ಲಿ ಏನಾದರೂ ಸಾಂಬಾರು ಮಾಡಬಹುದು, ಅಥವಾ ಅದನ್ನೇ ನೀವು ಏನು ದೋಸೆ ಮಾಡ್ತಿರಲ್ಲ ಆ ದೋಸೆ ಹಿಟ್ಟಿನಲ್ಲಿ ಈ ಅಮೃತ ಬಳ್ಳಿಯ ಎಲೆಗಳನ್ನು ಕೂಡ ರುಬ್ಬಿ ಅದರಿಂದ ದೋಸೆ ಕೂಡ ಮಾಡಬಹುದು. ಆಗ ಈ ಅಮೃತ ಬಳ್ಳಿಯ ಔಷಧೀಯ ಗುಣಗಳೇನಿರುತ್ತೆ ಅದು ನಿಮ್ಮ ದೇಹಕ್ಕೂ ಹೋಗುತ್ತೆ. ಹಾಗೆ ಅದರಿಂದ ಏನಾದರೂ ತೊಂದರೆಗಳು ಅಂದರೆ ಸೈಡ್ ಎಫೆಕ್ಟ್ಸ್ ಅಂತ ಏನು ಹೇಳ್ತಾರಲ್ಲ ಅಂಥದ್ದು ನಿಮಗೆ ಆಗಲ್ಲ. ಯಾಕೆ ಆಗಲ್ಲ? ಯಾಕೆ ಅಂದರೆ ನೀವು ಈ ಅಮೃತ ಬಳ್ಳಿಯನ್ನು ಆಹಾರ ರೂಪದಲ್ಲಿ ಸೇವಿಸ್ತಾ ಇದ್ದೀರಾ. ಅದರ ಎಲೆಗಳನ್ನು ನೀವು ಬರೀ ಅಮೃತದ ಬಳ್ಳಿಯ ಎಲೆಗಳನ್ನ ತಗೊಳ್ತಾ ಇರಲ್ಲ, ಅದ್ರ ಜೊತೆಗೆ ದೋಸೆ ಹಿಟ್ಟಲ್ಲಾದರೆ ಇನ್ನು ಅಕ್ಕಿ ಎಲ್ಲ, ಮೆಂತೆ, ಉದ್ದು ಎಲ್ಲ ಇರುತ್ತೆ. ಚಟ್ನಿ ಮಾಡುವಾಗ ಕೊಬ್ಬರಿ, ಜೀರಿಗೆ, ಈ ರೀತಿಯ ಬೇರೆ ಬೇರೆ ಪದಾರ್ಥಗಳು ಅದರಲ್ಲಿ ಇರುತ್ತೆ. ಅದೆಲ್ಲ ಸೇರಿ ಈ ಅಮೃತ ಬಳ್ಳಿಯಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗ್ತಾ ಇದ್ರೆ ಅದು ನಿಮಗೆ ಆಗಲ್ಲ. ಹಾಗಾಗಿ ಇದನ್ನು ಆಹಾರ ರೂಪದಲ್ಲಿ ನೀವು ಖಂಡಿತ ತಗೊಳ್ಬಹುದು. ಹಾಗಾದರೆ ಈ ಅಮೃತ ಬಳ್ಳಿಯನ್ನು ನೀವು ಮನೆಯಲ್ಲಿ ಹೇಗೆ ಬೆಳೆಸ್ಕೊಳ್ಬಹುದು, ಹೇಗೆ ಆರೈಕೆ ಮಾಡಬಹುದು ಅಂತ ನೋಡೋಣ. ಅಮೃತ ಬಳ್ಳಿಯ ಕಾಂಡದಿಂದನೂ ಸಹ ನೀವು ಗಿಡವನ್ನು ಬೆಳೆಸ್ಬೋದು. ಹಾಗೆ ಅದರ ಬೀಜಗಳು ನಿಮ್ಗೆ ಸಿಕ್ಕಿದ್ರೆ ಅದರಿಂದನೂ ಕೂಡ ಹೊಸ ಗಿಡಗಳನ್ನ ನೀವು ಪಡ್ಕೋಬಹುದು. ಕಾಂಡಗಳಿದ್ದರೆ 4 ರಿಂದ 5 ಗಂಟುಗಳಿರುವಂತಹ ಪೆನ್ಸಿಲ್ ಥಿಕ್ನೆಸ್ ಅಂತ ಹೇಳ್ತೀವಲ್ಲ ಅಷ್ಟು ದಪ್ಪದಾದಂತಹ ಕಾಂಡವನ್ನು ತಗೊಂಡು ಅದರ 2 ಗಂಟುಗಳು, ಆ ಕಾಂಡದ 2 ಗಂಟುಗಳು ಭೂಮಿಯ ಒಳಗೆ ಹೋಗುವ ಹಾಗೆ ಹೂತು ನಂತರದಲ್ಲಿ ಅದಕ್ಕೆ ನೀರೇರಿತಾ ಬರಬೇಕು. ಸರಿಸುಮಾರು 10 ರಿಂದ 15 ದಿವಸದಲ್ಲಿ ಇದರಲ್ಲಿ ಎಲೆಗಳು ಹಾಗೆ ಹೊಸ ಬೇರು ಬರೋಕ್ಕೆ ಪ್ರಾರಂಭ ಮಾಡುತ್ತೆ. ಅದೇ ರೀತಿ ನೀವು ಬೀಜವನ್ನು ಸಹ ಹಾಕಿ ಅದರಿಂದ ಮೊಳಕೆ ಬಂದು ನಿಮಗೆ ಹೊಸ ಗಿಡವನ್ನು ಸಿಗತ್ತೆ, ಅದರಿಂದ ನಿಮಗೆ ಹೊಸ ಗಿಡ ಸಿಗತ್ತೆ. ಹಾಗಾದರೆ ಇದನ್ನು ಆರೈಕೆ ಮಾಡೋದು ಹೇಗೆ ಅಂತ ನೋಡಿದ್ರೆ ಇದಕ್ಕೂ ಸಹ ನೀವು ಹೆಚ್ಚು ನೀರು ಹಾಕಬೇಕು ಅಂತ ಇಲ್ಲ. ದಿನ ಬಿಟ್ಟು ದಿನ ನೀರು ಹಾಕಿ ಒಂದು ಸಾರಿ ಅದಾಗೆ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅಗತ್ಯ ಇದ್ದಾಗ ನೀವು ನೀರು ಹಾಕ್ಬೋದು. ನೀವು ಆ ಗಿಡವನ್ನು ಗಮನಿಸ್ತಾ ಇರಬೇಕು, ಏನು ಸರಿಯಾಗಿ ಎಲೆಗಳೇನಾದರೂ ಉದುರು ಹೋಗ್ತಾ ಇದೆಯಾ ಅಥವಾ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಗಿಡ ಬಾಡ್ತಾ ಇದೆಯಾ, ಹಾಗೇನಾದರೂ ಇದ್ದಾಗ ನೀವು ನೀರು ಹಾಕ್ಬೋದು. ಇಲ್ಲ ಅಂದರೆ ಇದು ಒಂದು ಸಾರಿ ಈ ಅಮೃತ ಬಳ್ಳಿ ಚೆನ್ನಾಗಿ ಹಬ್ಬಕ್ಕೆ ಪ್ರಾರಂಭ ಮಾಡಿದ್ರೆ ಯಾವಾಗಲೂ ನೀವು ನೀರು ಹಾಕುವಂಥ ಅವಶ್ಯಕತೆನೇ ಇಲ್ಲ, ಅದಾಗೆ ಬೆಳ್ಕೊಂಡು ಹೋಗುತ್ತೆ. ಈ ಅಮೃತ ಬಳ್ಳಿಯನ್ನು ನಿಮ್ಮ ಮನೆಯ ಉದ್ಯಾನವನದಲ್ಲಿ ಬೆಳೆಸಿದ್ರೆ ನಿಮ್ಮ ಉದ್ಯಾನವನದ ಸೌಂದರ್ಯ ಕೂಡ ಹೆಚ್ಚಾಗುತ್ತೆ. ಅಷ್ಟು ಸುಂದರವಾಗಿ ಇದರ ಬಳ್ಳಿಗಳು ಹಬ್ತಾ ಹೋಗುತ್ತೆ. ಯಾಕೆಂದರೆ ಇದರಲ್ಲಿ ಹಚ್ಚ ಹಸಿರಿನ ಎಲೆಗಳಿರುತ್ತೆ ಹಾಗೂ ಚೆನ್ನಾಗಿ ಹಬ್ಬತ್ತೆ. ನೀವು ಯಾವುದಾದ್ರೂ ಗೋಡೆಗೋ ಇಲ್ಲೆಲ್ಲ ನೀವು ಹಬ್ಸಿದ್ರೆ ತುಂಬ ಸುಂದರವಾಗಿ ಕಾಣುತ್ತೆ. ಹಾಗಾಗಿ ಬರೀ ಔಷಧ ಅಲ್ಲದೆ ಇದನ್ನು ಅಲಂಕಾರಿಕವಾಗಿ ನಿಮ್ಮ ಉದ್ಯಾನವನದಲ್ಲಿ ಬಳಸಬಹುದು. ಇವಿಷ್ಟು ಅಮೃತ ಬಳ್ಳಿಯ ಉಪಯೋಗಗಳು. ನೋಡಿದ್ರಲ್ಲ ವೀಕ್ಷಕರೇ, ಅಮೃತ ಬಳ್ಳಿಯನ್ನು ಹೇಗೆ ಉಪಯೋಗ ಮಾಡಬೇಕು, ಹೇಗೆ ಮಾಡಬಾರ್ದು ಅಂತ. ನೀವು ಇನ್ನು ಮುಂದೆ ಮನಸ್ಸಿಗೆ ಬಂದ ಹಾಗೆ ಅಮೃತ ಬಳ್ಳಿಯಿಂದ ಕಷಾಯ ಮಾಡಿಕೊಂಡು ಕುಡಿಯಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೇನಾದರೂ ನಿಮಗೆ ಕಷಾಯ ಮಾಡಿಕೊಂಡು ಕುಡಿಬೇಕು ಅಂದರೆ ನಿಮ್ಮ ವೈದ್ಯರ ಬಳಿ ಸಲಹೆಯನ್ನು ಕೇಳಿ
ಎಷ್ಟು ಪ್ರಮಾಣ, ಎಷ್ಟು ದಿನ ಸೇವನೆ ಮಾಡಬೇಕು ಅದನ್ನೆಲ್ಲ ವಿವರವಾಗಿ ಪಡೆದು ನಂತರ ಸೇವನೆ ಮಾಡಿ.